ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಸುಮಿತ್ರಾ. ಏನ್ ಗುರು, ಸಿಂಪಲ್ ಸಿನಿಮಾ ಅಲ್ಲ ಇದು. ಇದು ದುರಂಧರ್ 2 ಫುಲ್ ಫೈರ್. ಒಬ್ಬ ಇಂಡಿಯನ್ ಆರ್ಮಿ ಶತ್ರುಗಳ ಮಧ್ಯೆ ಹೋಗಿ ಅವರನ್ನೇ ನೆಲಸಮ ಮಾಡುವಂತ ಕತೆ. ಹಂಸ ಅಂದ್ರೆ ಬರೀ ಹೆಸರಲ್ಲ, ಅವನೇ ಡೇಂಜರ್. ಇವತ್ತು ನಾವು ಸುಮ್ಮನೆ ಸಿನಿಮಾ ಬಗ್ಗೆ ಮಾತಾಡೋಕೆ ಬಂದಿಲ್ಲ. ಇಂಡಿಯನ್ ಸಿನಿಮಾ ಹಿಸ್ಟ್ರಿಯನ್ನೇ ಉಲ್ಟಾ ಪಲ್ಟಾ ಮಾಡಿರೋ ದುರಂಧರ್ 2 ಅವ ಹೇಗಿದೆ, ಹಾಗೆ ನಿಜ ಜೀವನದ ಪಾತ್ರದ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಇಲ್ಲಿದೆ ನೋಡಿ. ಈ ಸಿನಿಮಾದಲ್ಲಿ ಒಂದು ಪವರ್ಫುಲ್ ಡೈಲಾಗ್ ಇದೆ. ಭಾರತದ ದೊಡ್ಡ ವೈರಿಗಳು ಭಾರತದ ಒಳಗೆ ಇದ್ದಾರೆ, ಪಾಕಿಸ್ತಾನ ಆಮೇಲೆ ಬರುತ್ತೆ. ಇದು ಕೇವಲ ಡೈಲಾಗ್ ಅಲ್ಲ, ನಮ್ಮ ದೇಶದ ಭದ್ರತೆ ಎಂದಿರೋ ಕಟು ಸತ್ಯ. ಬಾಕ್ಸ್ ಆಫೀಸ್ ನಲ್ಲಿ 1000 ಕೋಟಿ ಅಂದ್ರೆ ಸುಮ್ಮನೆನಾ? ಇದು ಬರೀ ಕಲೆಕ್ಷನ್ ಅಲ್ಲ, ಜನರ ಕ್ರೇಜ್. ಆದಿತ್ಯ ಧರ್ ಅವರ ಡೈರೆಕ್ಷನ್, ರಣವೀರ್ ಸಿಂಗ್ ಅವರ ಮಾಸ್ ಲುಕ್ ಮತ್ತೆ ಆರ್ ಮಾಧವನ್ ಅವರ ಕ್ಲಾಸಿಕ್ ಆಕ್ಟಿಂಗ್ ಈ ಸಿನಿಮಾದ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಲ್ವಾ? ತೆರೆ ಮೇಲೆ ಅಬ್ಬರಿಸಿರೋ ಕ್ಯಾರೆಕ್ಟರ್ಗಳನ್ನ ನೋಡಿ ನೀವು ಏನು ಚಪ್ಪಾಳೆ ಶಿಳ್ಳೆ ಹೊಡೆದಿದ್ದೀರಾ? ಆ ಕ್ಯಾರೆಕ್ಟರ್ ಅಷ್ಟು ಅದ್ಭುತವಾಗಿ ಮೂಡಿ ಬರೋದಕ್ಕೆ ಕಾರಣ ನಿಜ ಜೀವನದ ವ್ಯಕ್ತಿಗಳ ಗತ್ತು, ಗಾಂಭೀರ್ಯತೆ ಮತ್ತು ಕ್ರೂರತನದ ಆಧಾರದ ಮೇಲೆ ತೆರೆ ಮೇಲೆ ಇರುವ ಈ ಪಾತ್ರಗಳು ಈ ವ್ಯಕ್ತಿಗಳಿಂದ ಪ್ರೇರಿತರಾಗಿದ್ದಾರೆ. ಈ ಸಿನಿಮಾದ ಪವರ್ಫುಲ್ ಕ್ಯಾರೆಕ್ಟರ್ ಬಗ್ಗೆ ಮತ್ತೆ ಆ ಒಂದು ನಿಜವಾದ ಕ್ಯಾರೆಕ್ಟರ್ ಏನಿದೆ ಆ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿದೆ ನೋಡಿ. ಇನ್ನು ಮೊದಲನೇದಾಗಿ ನೋಡೋದಾದ್ರೆ ಅಜಿತ್ ದೋವಲ್ ಅವರು. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಅವರನ್ನು ಭಾರತದ ಜೇಮ್ಸ್ ಬಾಂಡ್ ಎಂದು ಕರೀತಾರೆ. ಹಾಗೆ ದೋವಲ್ ಅವರು ಸುಮಾರು 7 ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿ ಅಂಡರ್ ಕವರ್ ಏಜೆಂಟ್ ಆಗಿ ಕೆಲಸ ಮಾಡಿದ್ರು. ಅಲ್ಲಿ ಅವರು ಒಬ್ಬ ಸಾಮಾನ್ಯ ಮುಸ್ಲಿಂ ವ್ಯಕ್ತಿಯಂತೆ ವೇಷ ಧರಿಸಿ ಲಾಹೋರ್ನಲ್ಲಿ ವಾಸವಾಗಿದ್ರು. ಇನ್ನು ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಮಿಲಿಟರಿ ವ್ಯಕ್ತಿ ಅಲ್ಲದಿದ್ರು ಇವರ ಒಂದು ಶೌರ್ಯಕ್ಕಾಗಿ 1988ರಲ್ಲಿ ಭಾರತದ 2ನೇ ಅತ್ಯುನ್ನತ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಯಾದ ಕೀರ್ತಿ ಚಕ್ರ ಪಡೆದ ಒಂದು ಮೊದಲ ಪೊಲೀಸ್ ಅಧಿಕಾರಿಯಾಗಿದ್ದಾರೆ. ಇನ್ನು ಇವ್ರ ಬಗ್ಗೆ ನಿಮ್ಗೆ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ, ಸರ್ಜಿಕಲ್ ಸ್ಟ್ರೈಕ್ ಆಯ್ತು. ಆ ಒಂದು ಸರ್ಜಿಕಲ್ ಸ್ಟ್ರೈಕ್ ನ ರುವಾರಿ ಅಂತ ಕೂಡ ಕರೀತಾರೆ. ಇನ್ನು ನೆಕ್ಸ್ಟ್ ಬರೋ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಇಲಿಯಾಸ್ ಕಾಶ್ಮೀರಿ. ಇವರು ಸಾವನ್ನು ಒತ್ತು ತರುವಂತ ರಾಕ್ಷಸ ಕೂಡ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2008ರಲ್ಲಿ ಮುಂಬೈ ದಾಳಿನ ಸಂಚಿನ ಹಿಂದೆ ಈತನ ಕೈವಾಡ ಇತ್ತು ಅಂತ ಹಲವು ಗುಪ್ತಚರ ವರದಿ ಕೂಡ ತಿಳಿಸಿದೆ. ಮತ್ತೆ ಇವಂದು ಇಷ್ಟೇ ಅಲ್ಲ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವನ್ನು ಪ್ರಚೋದಿಸುವುದು ಈತನ ಮುಖ್ಯ ಉದ್ದೇಶವಾಗಿತ್ತು. ಅಷ್ಟೇ ಅಲ್ಲ, ಇವನ್ನ ಅಮೆರಿಕದ ಅತ್ಯಂತ ವಾಂಟೆಡ್ ಉಗ್ರರ ಪಟ್ಟಿಯಲ್ಲಿದ್ದ ಇವನನ್ನ ಹಿಡಿಯಲು $5 ಮಿಲಿಯನ್ ಬಹುಮಾನವನ್ನು ಕೂಡ ಘೋಷಿಸಿದ್ರು. SP ಅಸ್ಲಾಂ ಖಾನ್ ಇವರು ಪಾಕಿಸ್ತಾನದ ಪೊಲೀಸ್ ಅಧಿಕಾರಿ. ಇವರು ಎನ್ಕೌಂಟರ್ ಸ್ಪೆಷಲಿಸ್ಟ್. ಗುಂಡು ಹೊಡೆಯೋಕೆ ಯೋಚನೆನೇ ಬೇಡ. ದುರಂಧರ್ ಫಿಲಂ ಅಲ್ಲಿ ಮೇನ್ ವಿಲನ್ ರೆಹಮಾನ್ ದಕಾಯಿತ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫಿಲ್ಮ್ ಮ್ಯೂಸಿಕ್ ಇದೆಯಲ್ಲ, ಈ ದುರಂಧರ್ ಫಿಲ್ಮ್ ಮ್ಯೂಸಿಕ್ಗೆ ಆ ಡ್ಯಾನ್ಸ್ ಮಾಡಿರೋ ಸ್ಟೈಲ್ಗೆ ಎಲ್ಲರೂ ಫಿದಾ ಆಗಿದ್ದೀರಾ. ಆದ್ರೆ ಈ ಒಂದು ಕ್ಯಾರೆಕ್ಟರ್ ರಿಯಲ್ ಲೈಫ್ ಅಲ್ಲಿ ಹಾಗೆ ಸಿನಿಮಾದಲ್ಲಿ ಸಖತ್ ಭಯ ಉಂಟಿಸುವಂತ ಕ್ಯಾರೆಕ್ಟರ್. ಲಿಯಾರಿ ಲೋಕದ ಡಾನ್. ನಾವೆಲ್ಲ ಬಾಲ್ ಅಲ್ಲಿ ಫುಟ್ಬಾಲ್ ಆಡಿದ್ರೆ ಇವನು ಶತ್ರುಗಳ ತಲೆಯನ್ನ ಕತ್ತರಿಸಿ ಆ ಒಂದು ತಲೆಯಲ್ಲಿ ಫುಟ್ಬಾಲ್ ಆಡ್ತಿದ್ದ ಅನ್ನೋ ಒಂದು ಅಪಾಯಕಾರಿ ಮಾಹಿತಿ ಕೂಡ ಆತನ ಕ್ರೂರತೆಗೆ ಸಾಕ್ಷಿಯಾಗಿದೆ. ಇವನ ಒಂದು ಸಾವಿನ ನಂತರ ಕತೆ ಫುಲ್ ಬದಲಾಗುತ್ತೆ. ಅದೆಲ್ಲ ಏನು ಅಂತ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡ್ಬೇಕು. ಉಜೈರ್ ಬಲೋಚ್ ಗ್ಯಾಂಗ್ ಲೀಡರ್ ಮತ್ತೆ ಪವರ್ಫುಲ್ ವ್ಯಕ್ತಿ. ಇವರ ಮೇಲೆ ಒಂದು ಸುಮಾರು 200ಕ್ಕೂ ಹೆಚ್ಚು ಕೊಲೆ ಮತ್ತೆ ಅಪಹರಣ, ಹಣಕಾಸು ಸುಲಿಗೆ ಪ್ರಕರಣಗಳು ಕೂಡ ದಾಖಲಾಗಿದೆ. ಪ್ರತಿಸ್ಪರ್ಧಿ ಅರ್ಷದ್ ಪಪ್ಪು ಅವರ ತಲೆ ಕತ್ತರಿಸಿ ಅದರಲ್ಲಿ ಫುಟ್ಬಾಲ್ ಆಡಿದ್ದಾರೆ ಅನ್ನೋ ಒಂದು ಭಯಾನಕ ಆರೋಪ ಕೂಡ ಇವರ ಮೇಲಿದೆ. ದೇಶದ್ರೋಹದ ಆರೋಪದ ಮೇಲೆ 12 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಈಗ ಪ್ರಸ್ತುತ ಕರಾಚಿಯ ಸೆಂಟರ್ ಜೈಲಿನಲ್ಲಿ ಇವರು ಇದ್ದಾರೆ. ಇನ್ನು ಜಾವೇದ್ ಮತ್ತೆ ಕನಾನಿ ಇವರಿಬ್ರು ಬಗ್ಗೆ ಹೇಳೋದಾದ್ರೆ, ಏನು ಟೆರರಿಸ್ಟ್ ಇರ್ತಾರೆ ಅಂತವ್ರಿಗೆ ಅಕ್ರಮವಾಗಿ ಹಣವನ್ನ ಸಾಗಿಸ್ತಿದ್ರು. ಡಿಸೆಂಬರ್ 2016ರಲ್ಲಿ ಜಾವೇದ್ ಅವರು ಕರಾಚಿಯ ಒಂದು ಕಟ್ಟಡದ
18ನೇ ಮಾಡಿಯಿಂದ ಬಿದ್ದು ನಿಗೂಢವಾಗಿ ಸಾವನ್ನಪ್ಪಿದ್ರು. ಇದನ್ನ ಆತ್ಮಹತ್ಯೆ ಅಂತ ಕರೆಯಲಾಗಿತ್ತು, ಆದ್ರೆ ಅನೇಕರು ಇದು ವ್ಯವಸ್ಥಿತ ಕೊಲೆ ಅಂತ ಕೂಡ ಸಂಶಯ ಪಟ್ಟಿದ್ದಾರೆ. ಇನ್ನು ಹೆಡ್ಲಿ ಇವರು ಪಾಕಿಸ್ತಾನದ ಪ್ರಜೆಯಾಗಿದ್ದು ಅಮೆರಿಕದಲ್ಲಿ ಸೆಟಲ್ ಆಗಿದ್ದಾರೆ. ದೂರದಿಂದಲೇ ದಾಳಿ ಪ್ಲಾನ್ ಮಾಡುವವನು. ಇನ್ನು ಹರ್ಷದ್ ಪಪ್ಪು ಅವರು ಆರಂಭದಲ್ಲಿ ರೆಹಮಾನ್ ದಕಾಯಿತ್ ಮತ್ತೆ ಹರ್ಷದ್ ಪಪ್ಪು ಒಟ್ಟಿಗೆ ಕೆಲಸ ಮಾಡಿದ್ರು. ಆದ್ರೆ ಹಣಕಾಸು ವಿಷಯದಲ್ಲಿ ಒಂದು ಮನಸ್ತಾಪ ಉಂಟಾಗಿ ಇಬ್ರು ಬದ್ಧ ವೈರಿಗಳಾಗಿದ್ರು. ಹಾಗೆ ಆಗಾಗ ಗ್ಯಾಂಗ್ ವಾರ್ ಕೂಡ ಶುರುವಾಗಿತ್ತು. ಇನ್ನು ಸನ್ನಿ ಕಾಜಿ ಬೆಂಗಳೂರಿನ ಭೂಗತ ಲೋಕದ ಇತಿಹಾಸದಲ್ಲಿ ಇರುವ ಒಬ್ಬ ವ್ಯಕ್ತಿ ಆಗಿದ್ರು. ಇವರ ಒಂದು ವಾಕಿಂಗ್ ಮತ್ತೆ ಡ್ರೆಸ್ಸಿಂಗ್ ಸೆನ್ಸ್, ಅವರು ಒಂದು ಮಾತನಾಡುವಂತ ಶೈಲಿ ಅಂದಿನ ಕಾಲದ ಭೂಗತ ಲೋಕದಲ್ಲಿ ಸಾಕಷ್ಟು ಗಮನ ಸೆಳೀತು. ಇವರ ಒಂದು ಗತ್ತು ಗಾಂಭೀರ್ಯವೇ ಇಂದಿನ ಗ್ಯಾಂಗ್ಸ್ಟರ್ ಸಿನಿಮಾಗಳಲ್ಲಿ ಒಂದು ಪಾತ್ರಗಳು ಸ್ಫೂರ್ತಿಯಾಗಿವೆ. ಇನ್ನು ಬುಟಾವಿ ಮತ್ತೆ ಚೀಮಾ ಇವರು ಉಗ್ರ ಸಂಚುಗಳ ಮುಖ್ಯಸ್ಥರು. ಇವರು ಮತ್ತೆ ಟೆರರಿಸ್ಟ್ ಇರ್ತಾರೆ, ಅವ್ರಿಗೆ ಟ್ರೈನಿಂಗ್ ಕೂಡ ಕೊಡ್ತಿರ್ತಾರೆ. ಇನ್ನು ನೆಕ್ಸ್ಟ್ ಬರೋದೇ ಸಾಜಿದ್ ಮೀರ್. ಮುಂಬೈನಲ್ಲಿ ನಡೆದಿರುವಂತ ಒಂದು ದಾಳಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಆ ಒಂದು ಮುಂಬೈಯಲ್ಲಿ ದಾಳಿ ನಡೆಸಿದ 10 ಭಯೋತ್ಪಾದಕರಿಗೆ ಪಾಕಿಸ್ತಾನದಿಂದಲೇ ಸೂಚನೆ ನೀಡ್ತಾ ಇದ್ರು. ಅಂದ್ರೆ ಕಂಟ್ರೋಲ್ ರೂಮ್ ನಲ್ಲಿದ್ದು ಅಲ್ಲೇ ಕುಳಿತುಕೊಂಡು ಎಲ್ಲಾ ಯೋಜನೆ ಬಗ್ಗೆ ಅವರು ಒಂದು ಮಾಹಿತಿ ಕೊಡ್ತಿದ್ರು. ಇವ್ರನ್ನ ಪ್ರಾಜೆಕ್ಟರ್ ಮ್ಯಾನೇಜರ್ ಅಂತ ಕೂಡ ಕರೀತಾರೆ. ಮತ್ತೆ ಇವ್ರನ್ನ ಅನೇಕ ವರ್ಷದಿಂದ ಪಾಕಿಸ್ತಾನ ಸತ್ತಿದೆ ಅಂತ ಒಂದು ಸುಳ್ಳು ವರದಿ ಮಾಡಿತ್ತು. ಆದ್ರೆ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾದಾಗ ಈತನನ್ನ ಬಂಧಿಸೋಕೆ ಒಪ್ಕೊಂಡಿದೆ. ಈಗ ಇವರು ಪ್ರಸ್ತುತ ಒಂದು ಪಾಕಿಸ್ತಾನದ ಕೋಟ್ ಲಖ್ಪತ್ ಜೈಲ್ನಲ್ಲಿದ್ದಾರೆ. ಇನ್ನು ನೆಕ್ಸ್ಟ್ ನಬಿಲ್ ಗಾಬೋಲ್ ಅವರು ರಾಜಕಾರಣಿ ಅನ್ಸೋ ವ್ಯಕ್ತಿ. ಆದ್ರೆ ಕೊನೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇನಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಈ ಒಂದು ಸಿನಿಮಾದಲ್ಲಿ ಮಹಿಳೆಯಾಗಿ ಕಮಲೇಶ್ ಕುಮಾರಿ ಅವರು ಧೈರ್ಯಶಾಲಿ ಒಂದು ಪೇದೆ ಆಗಿ ಸಂಸತ್ನಲ್ಲಿ ದಾಳಿ ನಡೀತು. ಆ ಒಂದು ದಾಳಿಯಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದಂತ ವೀರ ವನಿತೆಯವರು. ಇನ್ನ ಜಸ್ವಿತ್ ಸಿಂಗ್ ಅವರು ಇರ್ಬೋದು, ದೌಲತ್ ಇರ್ಬೋದು, ಇವರು ಮತ್ತೆ ಸನ್ನಿ ಕಾಜ್ 3 ಜನನು ಏನಿರ್ತಾರೆ ತ್ರಿಮೂರ್ತಿಗಳ ತರ ಇದ್ದಾರೆ. ಅವರು ಒಂದು ಭೂಗತ ಲೋಕದ ಡಾನ್ಗಳು. ಆ ಒಂದು ಡಾನ್ಗಳಲ್ಲಿ ಇವರು ಕೂಡ 3 ಜನ ತ್ರಿಮೂರ್ತಿಗಳು. ಇನ್ನ ನೆಕ್ಸ್ಟ್ ಉಮರ್ ಹಮೀದ್. ಪ್ರಸ್ತುತ ಇವರು ಕರಾಚಿಯ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಕರಾಚಿಯ ಭಯೋತ್ಪಾದನಾ ವಿರುದ್ಧ ದಳದಲ್ಲಿ ದೀರ್ಘಕಾಲ ಕೆಲಸ ಮಾಡಿದ್ದಾರೆ. ಇದಿಷ್ಟು ನಾವು ಹೇಳಿದ್ವಲ್ಲ, ಅದಿಷ್ಟು ಕೂಡ ರಿಯಲ್ ಆಗಿ ಇರುವಂತ ಕ್ಯಾರೆಕ್ಟರ್ಸ್. ಒಂದು ನಿಜ ಜೀವನದಲ್ಲಿ ಇರುವಂತ ಕ್ಯಾರೆಕ್ಟರ್ಸ್ ಎಷ್ಟು ಕ್ರೂರತೆಯಿಂದ ಕೂಡಿತ್ತು, ಮತ್ತೆ ಅವರ ಒಂದು ವರ್ತನೆಗಳು ಹೇಗಿತ್ತು, ಅಲ್ಲಿ ಒಂದು ಮಾನವೀಯತೆಗೆ ಒಂದು ಬೆಲೆನೇ ಇಲ್ಲ ಅನ್ನೋ ತರ ಏನಿದೆ ಅದಷ್ಟು ಕೂಡ ನಿಜನೇ ಆಗಿದೆ. ದುರಂಧರ್ 2 ಅಲ್ಲಿ ತುಂಬಾ ವೈಲೆನ್ಸ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಆ ಒಂದು ವೈಲೆನ್ಸ್ಗೆ ಕಾರಣ ನಿಜ ಜೀವನದಲ್ಲೂ ಕೂಡ ಇಂಥ ಒಂದು ಕ್ರೂರತ್ವನ ಹೊಂದಿದಂತ ನಾಯಕರಿದ್ರು, ಅದೇ ಡಾನ್ಗಳಿದ್ರು. ಆ ಎಲ್ಲ ಕ್ಯಾರೆಕ್ಟರ್ಗಳಿಂದ ಇನ್ಸ್ಪೈರ್ ಆಗಿ ತಗೊಂಡಿರುವಂತ ಸ್ಟೋರಿ ಇದು. ಹಾಗೆ ಪಾತ್ರಗಳು ಕೂಡ ಹಾಗೇ ಒಂದು ರೂಪಿಸಿದ್ದಾರೆ. ಆ ಒಂದು ಕ್ಯಾರೆಕ್ಟರ್ಗೆ ತುಂಬಾ ಮ್ಯಾಚ್ ಆಗೋ ತರ ಕಾಸ್ಟಿಂಗ್ ಮಾಡಿದ್ದಾರೆ. ಇನ್ನು ಒಟ್ಟಾರೆ ದುರಂಧರ್ 2 ಆಕ್ಷನ್ ಸಿನಿಮಾ ಮತ್ತೆ ವೈಯಕ್ತಿಕ ನೋವು, ಸೇಡು, ದೇಶ ಪ್ರೇಮ ಮತ್ತೆ ಗುಪ್ತಚಾರ ಆಟಗಳ ಮಿಕ್ಸ್ ಆಗಿದೆ. ಪ್ರತಿಯೊಂದು ಪಾತ್ರಕ್ಕೂ ಶಕ್ತಿ ಇದೆ. ಪ್ರತಿಯೊಂದು ಸೀನ್ ಕೂಡ ಅದ್ಭುತವಾಗಿ ಮೂಡ್ ಬಂದಿದೆ. ನೀವೆಲ್ಲರೂ ಹೋಗಿ ಥಿಯೇಟರ್ನಲ್ಲಿ ನೋಡಿ ಒಂದು ದೇಶ ಪ್ರೇಮ ಹೇಗಿರುತ್ತೆ, ಒಬ್ಬ ಯೋಧ ಏನೆಲ್ಲ ಕಷ್ಟ ಪಡ್ತಾರೆ, ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮಗೋಸ್ಕರ ಒಂದು ಇಡೀ ಜನರನ್ನ ಮತ್ತೆ ದೇಶವನ್ನ ಕಾಯ್ತಾರೆ. ಅಂಥವ್ರಿಗೆ ಒಂದು ದೊಡ್ಡ ಸಲಾಂ ಇಲ್ಲಿಂದಾನೆ. ಇದಿಷ್ಟು ಆಗಿತ್ತು ದುರಂಧರ್ 2ನ ರಿಯಲ್ ಕ್ಯಾರೆಕ್ಟರ್ಸ್ ಇನ್ಫಾರ್ಮೇಶನ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾರಿ ಸಪ್ತಾಶ್ವ ಟಿವಿ.